ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 33ನೇ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ವಯಂಭೂಮನುವಿನ ವಂಶವರ್ಣನೆ, ಪ್ರಿಯವ್ರತರಾಜನ ವಂಶವರ್ಣನೆ, ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಕ, ಪುಷ್ಕರವೆಂಬ ಸಪ್ತದ್ವೀಪಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಪ್ಲಕ್ಷದ್ವೀಪ ಮೊದಲುಗೊಂಡು ಶಾಖದ್ವೀಪದವರೆಗೂ ಇರುವ 5 ದ್ವೀಪಗಳಲ್ಲಿಯೂ ವರ್ಣಾಶ್ರಮಾಚಾರ ವಿಭಾಗಗಳು
ಧರ್ಮಗಳು ಸುಖ, ಆಯಸ್ಸು, ರೂಪ, ಬಲ, ಧರ್ಮ ಇವುಗಳು ಸಮನಾಗಿಯೂ ಏಕರೀತಿಯಾಗಿಯೂ ಇದ್ದವು. ಈಗ ಸಪ್ತದ್ವೀಪಗಳಿಂದ ಆವರಿಸಲ್ಪಟ್ಟ ಜಂಬೂದ್ವೀಪದ ವಿಷಯಗಳನ್ನು ಹೇಳುವೆನು ಕೇಳಿ. ಇಂತಹ ಜಂಬೂದ್ವೀಪದಲ್ಲಿ ಪ್ರಿಯವ್ರತ ರಾಜನು ತನ್ನ ಹಿರಿಯ ಸುತನೂ ಕಾಮ್ಯಪುತ್ರನೂ ಮಹಾಬಲಶಾಲಿಯೂ ಆದ ಆಗ್ನೇದ್ರನನ್ನು ರಾಜನನ್ನಾಗಿ ಮಾಡಿದನು. ಆ ಆಗ್ನೇದ್ರನಿಗೆ ಬ್ರಹ್ಮನಿಗೆ ಸಮಾನ ತೇಜಸ್ವಿಗಳಾದ 9 ಜನ ಮಕ್ಕಳು ಹುಟ್ಟಿದರು. ಆ ಮಕ್ಕಳಲ್ಲಿ ನಾಭಿರಾಜನು ಹಿರಿಯವನಾಗಿದ್ದನು. ಎರಡನೆಯವನು ಕಿಂಪುರುಷನು, ಮೂರನೆಯವನು ಹರಿವರ್ಷನು, ನಾಲ್ಕನೆಯವನು ಇಲಾವೃತನು, ಐದನೆಯವನು ರಮ್ಯನು, ಆರನೆಯವನು ಹರಿನ್ಮಂತನು, ಏಳನೆಯವನು ಕುರುವು, ಎಂಟನೆಯವನು ಭದ್ರಾಶ್ವನು, 9ನೆಯವನು ಕೇತುಮಾಲನೂ ಆಗಿದ್ದರು. ಅವರು ಆಳಿದ ದೇಶಗಳ ನಾಮಗಳನ್ನು ತಿಳಿಸುವೆನು ಕೇಳಿ. ತಂದೆಯು ಹಿರಿಯ ಕುಮಾರನಾದ ನಾಭಿರಾಜನಿಗೆ ದಕ್ಷಿಣ ಭಾಗದಲ್ಲಿದ್ದ ಹಿಮವರ್ಷವನ್ನೂ, ಕಿಂಪುರುಷನಿಗೆ ಹೇಮಕೂಟವೆಂದು ಪ್ರಸಿದ್ಧವಾದ ವರ್ಷವನ್ನೂ, ಹರಿವರ್ಷನಿಗೆ ನೈಷಧ ವರ್ಷವನ್ನೂ, ಇಲಾವೃತನಿಗೆ ಮೇರುವಿನ ಮಧ್ಯದಲ್ಲಿದ್ದ ಇಲಾವೃತ ವರ್ಷವನ್ನೂ, ರಮ್ಯನಿಗೆ ನೀಲವೆಂದು ಪ್ರಖ್ಯಾತವಾದ ವರ್ಷವನ್ನೂ, ಹರಿನ್ಮಂತನಿಗೆ ಉತ್ತರ ಭಾಗದಲ್ಲಿದ್ದ ಶ್ವೇತ ವರ್ಷವನ್ನೂ, ಕುರುರಾಜನಿಗೆ ಉತ್ತರ ಭಾಗದಲ್ಲಿದ್ದ ಶೃಂಗವಂತ ವರ್ಷವನ್ನೂ, ಭದ್ರಾಶ್ವನಿಗೆ ಮಾಲ್ಯವಂತ ವರ್ಷವನ್ನೂ, ಕೇತುಮಾಲಿಗೆ ಗಂಧಮಾಧನ ವರ್ಷವನ್ನೂ ಕೊಟ್ಟನು. ಈ ರೀತಿಯಾಗಿ ಜಂಬೂದ್ವೀಪಕ್ಕೆ ಸೇರಿದ 9 ವರ್ಷಗಳು ಆಯಾ ರಾಜರ ಸಹಿತವಾಗಿ ವರ್ಣಿಸಲ್ಪಟ್ಟಿವೆ. ಆಗ್ನೇದ್ರನು ಆ ನವದ್ವೀಪಗಳಲ್ಲಿಯೂ 9 ಜನ ಮಕ್ಕಳನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ರಾಜ್ಯಗಳನ್ನು ಸ್ಥಾಪಿಸಿ ಧರ್ಮ ಸಂಪಾದನೆಗಾಗಿ ತಪಸ್ಸಿಗಾಗಿ ಹೊರಟನು. ಈ ರೀತಿಯಾಗಿ ಸ್ವಯಂಭುವ ಮನುವಿನ ಮೊಮ್ಮಕ್ಕಳು ಪ್ರಿಯವ್ರತ ರಾಜನ ಮಕ್ಕಳೂ ಆದ 7 ಜನ ರಾಜರು ಸಂಪೂರ್ಣವಾಗಿ ಸಪ್ತದ್ವೀಪಗಳನ್ನು ಸ್ವಾಧೀನ ಮಾಡಿಕೊಂಡು ಯಶಸ್ವಿಗಳಾಗಿ ಪಾಲಿಸಿದರು. ಕಿಂಪುರುಷ ವರ್ಷವೇ ಆದಿಯೂ ಮಂಗಳಕರಗಳೂ ಆದ ಯಾವ 8 ವರ್ಷಗಳಿದ್ದವೋ ಅವುಗಳಲ್ಲಿ ವಾಸಿಸುವ ಪ್ರಜೆಗಳಿಗೆ ಅಪ್ರಯತ್ನವಾಗಿ ಸುಖಪ್ರಾಪ್ತಿಗಳು ಫಲಗಳು ಉಂಟಾಗುತ್ತಿದ್ದವು. ಅವರಲ್ಲಿ ಯಾವ ವಿಧವಾದ ವೈಷಮ್ಯವೂ ಇರಲಿಲ್ಲ ಮತ್ತು ಜರ ಮರಣಗಳ ಭೀತಿಯೂ ಧರ್ಮಾಧರ್ಮ ವಿಭಾಗವೂ ಉತ್ತಮಾಧಮ ಮಧ್ಯಮ ಭಾವವೂ ಆಯಾ ಯುಗಗಳಲ್ಲಿ ಆಗುವ ಯುಗ ಮಹಿಮೆಯ ವ್ಯತ್ಯಾಸವೂ ಕೂಡ ಸ್ವಲ್ಪವೂ ಕಂಡುಬರಲಿಲ್ಲ. ಹಿಮವರ್ಷದ ಪ್ರಭುವಾದ ನಾಭಿರಾಜನ ವಿಷಯಗಳನ್ನು ವರ್ಣಿಸುವೆನು ಕೇಳಿರಿ. ಮಹಾಶೂರನಾದ ನಾಭಿರಾಜನು ಮೇರು ದೇವಿಯಲ್ಲಿ ಕ್ಷತ್ರಿಯ ವಂಶಕ್ಕೆ ಮೂಲಪುರುಷನೂ ನೃಪಶ್ರೇಷ್ಠನೂ ಅತಿ ತೇಜಸ್ವಿಯೂ ಆದ ಋಷಭನೆಂಬ ಪುತ್ರನನ್ನು ಪಡೆದನು. ಆ ಋಷಭರಾಜನಿಗೆ 100 ಮಕ್ಕಳು ಹುಟ್ಟಿದರು. ಅವರಲ್ಲಿ ಭರತನು ಅಗ್ರಜನೂ ಶೂರನೂ ಆಗಿದ್ದನು. ತಂದೆಯಾದ ಋಷಭನು ಹಿರಿಯವನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಿ ದಕ್ಷಿಣ ಭಾಗದಲ್ಲಿದ್ದ ಹಿಮವರ್ಷವನ್ನು ಅವನಿಗೆ ಕೊಟ್ಟು ತಾನು ವೈರಾಗ್ಯದಿಂದ ತಪಸ್ಸಿಗಾಗಿ ಹೊರಟನು. ಆ ಭರತನು ಆಳಿದ ವರ್ಷವನ್ನು ಜ್ಞಾನಿಗಳು
ಭಾರತ ವರ್ಷವೆಂದು ಹೇಳುವರು. ಆ ಭರತನಿಗೆ ವಿದ್ವಾಂಸನೂ ಧಾರ್ಮಿಕನೂ ಸುಮತಿ ನಾಮಕನೂ ಆದ ಪುತ್ರನು ಹುಟ್ಟಿದನು. ತಂದೆಯಾದ ಭರತನು ಜ್ಞಾನಿಯಾದ ತನ್ನ ಮಗನಿಗೆ ತನ್ನ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದನು. ಅನಂತರ ಭರತನು ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ತಪಸ್ಸನ್ನು ಮಾಡುವುದಕ್ಕಾಗಿ ವನಕ್ಕೆ ಹೊರಟು ಹೋದನು. ಆ ಸುಮತಿಗೆ ಶತ್ರು ಸಂಹಾರಕನೂ ಪ್ರಜಾ ಪರಿಪಾಲಕನೂ ಆದ ತೇಜಸನೆಂಬ ಕುಮಾರನೂ ಅವನಿಗೆ ಜ್ಞಾನಿಯಾದ ಇಂದ್ರದ್ಯುಮ್ನನೆಂಬ ಸುತನೂ ಜನಿಸಿದರು. ಆ ಇಂದ್ರದ್ಯುಮ್ನನಿಗೆ ಪರಮೇಷ್ಠಿ ಎಂಬ ಮಗನೂ ಅವನಿಗೆ ಶೋಭನ ನಾಮಕ ಸುತನೂ ಅವನಿಗೆ ಪ್ರತೀಹಾರ ನಾಮಕ ಕುಮಾರನೂ ಹುಟ್ಟಿದರು. ಅವನ ನಾಮವೇ ಅವನ ವಂಶಕ್ಕೂ ಬಂದಿದೆ. ಜ್ಞಾನಿಯಾದ ಪ್ರತೀಹಾರನಿಗೆ ಪ್ರತಿಹರ್ತನೆಂಬ ಪುತ್ರನೂ ಜನಿಸಿದರು. ಆ ಪ್ರತಿಹರ್ತನಿಗೆ ಉನ್ನೇತನೆಂಬ ಪುತ್ರನೂ ಅವನಿಗೆ ಉದ್ಗೀತನೆಂಬ ಸುತನೂ ಅವನಿಗೆ ಪ್ರತಾವಿ ಎಂಬ ಮಗನೂ ಹುಟ್ಟಿದರು. ಆ ಪ್ರತಾವಿಗೆ ವಿಭುವೆಂಬವನೂ ಅವನಿಗೆ ಪೃಥುವೆಂಬವನೂ ಅವನಿಗೆ ನಕ್ತನೆಂಬವನೂ ಅವನಿಗೆ ಗಯನೆಂಬ ಕುಮಾರನೂ ಹುಟ್ಟಿದರು. ಆ ಗಯನಿಗೆ ನರನಾಮಕನಾದ ಸುತನೂ ಆ ನರನಿಗೆ ವಿರಾಟನೆಂಬ ಪುತ್ರನೂ ಆ ವಿರಾಟನಿಗೆ ಮಹಾವೀರ್ಯನೂ ಅವನಿಗೆ ಧೀಮಂತನೆಂಬ ಕುಮಾರನೂ ಹುಟ್ಟಿದರು. ಆ ಧೀಮಂತನಿಗೆ ಮಹಾಂತನೂ ಆ ಮಹಾಂತನಿಗೆ ಭೌವನನೂ ಅವನಿಗೆ ತ್ವಷ್ಟನೆಂಬ ಕುಮಾರನೂ ಅವನಿಗೆ ಅರಿಜನೆಂಬ ಸುತನೂ ಅವನಿಗೆ ರಜಸನೆಂಬವನೂ ಆ ರಜಸನಿಗೆ ಶತಜಿತನೆಂಬ ತನುಜನೂ ಹುಟ್ಟಿದರು. ಆ ಶತಜಿತನಿಗೆ 100 ಮಕ್ಕಳು ಹುಟ್ಟಿದರು. ಅವರೆಲ್ಲರೂ ರಾಜರಾಗಿಯೂ ಪ್ರಸಿದ್ಧರಾಗಿಯೂ ಇದ್ದರು. ಆ ಮಕ್ಕಳಲ್ಲಿ ವಿಶ್ವಜ್ಯೋತಿಯು ಮುಖ್ಯನಾಗಿದ್ದನು. ಆ ಮಕ್ಕಳು ಈ ಜಗತ್ತೆಲ್ಲವನ್ನೂ ಆಕ್ರಮಿಸಿಕೊಂಡಿದ್ದರು. ಸಪ್ತಖಂಡಗಳಿಂದ ಸಹಿತವಾದ ಈ ಭಾರತ ವರ್ಷವು ಆ ಶತಜಿತನ ಮಕ್ಕಳಿಂದ ವ್ಯಾಪ್ತವಾಗಿತ್ತು. ಅವರೇ ಈ ಭಾರತ ವರ್ಷವನ್ನು ಸಪ್ತಖಂಡಗಳನ್ನಾಗಿ ವಿಭಾಗ ಮಾಡಿದರು. ಆ ವಂಶದಲ್ಲಿ ಹುಟ್ಟಿದ ರಾಜರು ಈ ಭಾರತ ವರ್ಷದ ಭೂಮಿಯನ್ನು ಭೋಗಿಸುತ್ತಿದ್ದರು. ಕೃತ ತ್ರೇತಾದಿ 71 ಚತುರ್ಯುಗಗಳು ಕಳೆದರೆ ಒಂದು ಮನ್ವಂತರವಾಗುವುದು. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿದ್ದ ಸಹಸ್ರಾರು ರಾಜರು ಅವರ ವಂಶದವರೂ ಕೂಡ ಕೃತ ತ್ರೇತಾದಿ ಯುಗಗಳೊಡನೆ ಕಳೆದು ಹೋದರು. ಇದು ಸ್ವಯಂಭುವ ಮನುವಿನ ಸೃಷ್ಟಿಕ್ರಮವು. ಈ ಸ್ವಯಂಭುವ ಮನುವಿನ ಪುತ್ರ ಪೌತ್ರಾದಿಗಳಾದ ಋಷಿಗಳು, ದೇವತೆಗಳು, ಪಿತೃಗಳು, ಗಂಧರ್ವರು, ರಾಕ್ಷಸರು, ಯಕ್ಷರು, ಭೂತಗಳು, ಪಿಶಾಚಗಳು, ಮನುಷ್ಯರು, ಮೃಗಗಳು ಮತ್ತು ಪಕ್ಷಿಗಳು ಇವುಗಳಿಂದ ಜಗತ್ತೆಲ್ಲ ಪೂರ್ಣವಾಗಿತ್ತು. ಅವರ ಸೃಷ್ಟಿಕ್ರಮವು ಆ ಯುಗಗಳ ಸಂಗಡ ಪುನಃ ಪುನಃ ಪರ್ಯಾಯವಾಗಿ ಸುತ್ತುವುದು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಸ್ವಯಂಭುವ ವಂಶಾನುಕೀರ್ತನಂ ನಾಮ 33 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 34ನೇ ಅಧ್ಯಾಯವಾದ ಜಂಬೂದ್ವೀಪ ವರ್ಣನೆ, ಭಾರತ, ಕಿಂಪುರುಷ, ಹರಿ, ಇಲಾವೃತ, ರಮ್ಯಕ,
ಹಿರಣ್ಮಯ, ಕುರು ಎಂಬ ಸಪ್ತವರ್ಷಗಳು, ನಿಷಧ, ನೀಲ, ಹಿಮವಂತ, ಹೇಮಕೂಟ, ಮೇರು, ಶೃಂಗವಂತ, ಶ್ವೇತಶೃಂಗ ಎಂಬ ಸಪ್ತ ಪರ್ವತಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.